ಕೇಳೋ ನಮಗೂ 4 ಜನ ಹೆಣ್ಮಕ್ಳಲ್ಲ, ಅದಕ್ಕಾಗಿ ಪ್ರೀತಿಗೆ ನಾವು ಕೇಳೋದು ಗಂಡು ಮಕ್ಕಳು ಇದು ಬೇಕಂತ. ನನಗೆ ಯಾವ ಮಗು ಆದ್ರೆ ಚಂದ ಅನ್ಸುತ್ತೆ. ಇವಾಗ ಫಸ್ಟ್ ನಾನು ನಮ್ಮ ಮಾವನ್ ಕೇಳ್ತೀನಿ, ಮಮತಾ ಯಾವ ಮಗು ಬೇಕು ಅಂತ. ಅಕ್ಕ ನಿಮ್ಗೆ ನನ್ಗೆ ಯಾವ ಮಗು ಆದ್ರೆ ಇಷ್ಟ ಆಗುತ್ತೆ? ಹೇಳಂಗೆ ಯಾವ ಮಗು ಬೇಕು ನಿನಗೆ? ಒಂದು ಗಂಡು ಒಂದು ಹೆಣ್ಣು ಚೆನ್ನಾಗಿರುತ್ತಂತ. ನನಗೆ ಯಾವ ಮಗು ಆದ್ರೆ ಖುಷಿ ಆಗುತ್ತೆ. ದೇವ ಮಮತಾನ ಕೇಳತ್ನ, ನೀನ್ ಹೇಳ ಫಸ್ಟ್ ನೀನು ಹೇಳ್ಬೇಕು. ನಿಮ್ಮಿಬ್ರು ಆಸೆ ಇದ್ದು ಮೊದಲು ಹೆಣ್ಣಾಗ್ಬೇಕು. ಗಂಡು ಮಗನೇ ಆಗೋದು ನೆಕ್ಸ್ಟ್ ನನಗೆ ಬಂದು ಹೇಳ್ಬೇಕು. ಗಂಡು ಮಗನೇ ಆಗದ ನೆಕ್ಸ್ಟ್ ನನಗೆ ಬಂದು ಹೇಳ್ರಿ, ನಾನು ಇರಲ್ಲ ಇಲ್ಲಿ ಹೇಳಿ ಹೋಗ್ರಿ ಡಾಕ್ಟ್ರ. ಸೊ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಿಲಾಡಿ ಜೋಡಿ ಯೂಟ್ಯೂಬ್ ಚಾನಲ್. ಕಾಯುವೆ ನಾನು ರತ್ತೆಯ ಹಾಗೆ ಜನುಮ ಪುರ ನಿನ್ನನ್ನೇ. ಸೊ ಏನಪ್ಪ ಅಂದರೆ ಇವತ್ತಿನ ಲಾಗ್ ಭಾಳ ಸಲ ನಾನು ಅನ್ಕೊಂಡಿದ್ದೆ ಇದನ್ನು ಕೇಳಬೇಕು. ಇವಾಗ ಮಮತಾ ಬೇರೆ 8 ತಿಂಗಳು, ಇನ್ನೂ 1 ತಿಂಗಳಲ್ಲೇ ಡೆಲಿವರಿ ಆಗುತ್ತೆ ಮಮತಾಗನ. ಇವಾಗ ಸಾನಿವಿಗೆ ಮತ್ತು ಮಮತಾ ಅವ್ರ ಫ್ಯಾಮಿಲಿಗೆ ಏನು ಮಗಳೇ ಏನಂತಾನೆ ಕೇಳಬಾರ್ದ ಅದು ಹೇಳಕತ್ತೀನಿ. ಐಸ್ ಕ್ರೀಮ್ ಸರಿ ಒಂದು 5 ನಿಮಿಷ ಅಲ್ಲಿ ಮಾತಾಡಿ ನಿಮ್ಗೆ ಕೊಡಿಸ್ತೀನಿ. ಬಾ ಹೋಗಂಬ. ಡೆಲಿವರಿ ಆಗುತ್ತೆ ಮಮತಾಗ. ಹಂಗೆ ಇವಾಗ ಮಮತಾ ಫ್ಯಾಮಿಲಿಯಲ್ಲಿ ಮಮತಾ ಇವಾಗ ಏನು ಮಗು ಬೇಕು, ಏನು ಮಗು ಆದರೆ ನಿಮ್ಗೆ ಖುಷಿ ಆಗುತ್ತಂತ ಕೇಳಬೇಕು. ಇವಾಗ ಅವ್ರ ಅಪ್ಪ ಅಮ್ಮಿಗೆ, ಅವ್ರ ತಂಗಿಗೆ ಮತ್ತು ಅವ್ರ ಅಪ್ಪ ಅಮ್ಮಗೆ ಕೇಳ್ತೀವಿ ಇವಾಗ. ಅದು ಯಾವ ಮಗು ಅಂತ ಬೇಕಂತಾರ, ಯಾವ ಮಗು ಇಷ್ಟ ಅವ್ರಿಗೆ ಇವಾಗ ಅಂತ ಕೇಳಂಬ್ರಿ. ಫಸ್ಟ್ ಇವಾಗ ಮಮತಾ ಮಾತಾಡ್ತಾಳೆ, ಸಾನಿ ಒಳಗತ್ತಲ್ಲ ಅಂತ ಕಡೆ ಹೋಗ್ಯಾಳ. ಸೊ ಬರ್ರಿ ಕೇಳಂಬ್ರಿ ಏನೇನು ಹೇಳ್ತಾರ. ಹಂಗೆ ನಮ್ಮ ಫ್ರೆಂಡನ ಅದನ ಮಂಜ ಅಂತ, ಅವನು ಕೇಳಮ್ಮ. ನಿಖಿತನ ಅದಾಳ ಮಂಜನ ವೈಫು, ಕೇಳಂಬ್ರಿ ಇವಾಗ ಎಷ್ಟು ಜನ ಅದಾರ ಇಲ್ಲಿ. ಫಸ್ಟ್ ನಾವು ಇವಾಗ ಪರ್ಫೆಕ್ಟಾಗಿ ಮಾತಾಡ್ತಾರಲ್ಲ ಅವ್ರ ತಗೊಂಬ್ರಿ, ನಮ್ಮ ಮಾವನ್ ತಗೊಂಬ್ರಿ ಫಸ್ಟ್. ಇಲ್ಲಿ ಬಾ, ಅಲ್ಲೇನು ಅಣಕೆಂತಿ ಬಾ, ಇಲ್ಲಿ ಈ ಕಡೆ ಬಾ, ಇಲ್ಲಿ ಅರೆ ಈ ಕಡೆ ಬಾ ಅಂತ. ಮಾಮವ್ರೆ ಬನ್ನಿ ಮಾಮವ್ರೆ. ಕ್ಯಾಮ್ರಾ ಓಪನ್ ಮಾಡೋದಕ್ಕೆ ಎಷ್ಟು ಸೈಲೆಂಟ್ ಅದ ನೋಡ್ಗ. ಸೊ ಇವಾಗ ನೀನು ಅಲ್ಲಿ ಹೋಗಿ ಮಮತಾ ಅವ್ರ ಜೊತೆಗೆ ಹೋಗಿ ತೆಗೀರಿ ನಿಂತು. ಸೊ ಇವಾಗ ಫಸ್ಟ್ ಸ್ವಲ್ಪ ಇಳಿದು ಬಾ ಲೇ, ನಿಮ್ಮ ಬೈಕ್ ಇಳಿದು ಬಾ. ವಾಯ್ಸ್ ಕೇಳಿಸಲ್ಲ ಅಲ್ಲಿ, ಮೈಕ್ ಇಲ್ಲ. ಕ್ಲೋಸಪ್ ಕಾಣಿಸ್ತೀವಿ 4 ಜನ ಚೂರು. ಸೊ ಇವಾಗ ಫಸ್ಟ್ ನಾನು ನಮ್ಮ ಮಾವನ್ ಕೇಳ್ತೀನಿ, ಮಮತಾ ಯಾವ ಮಗು ಬೇಕು ಅಂತ. ಇವಾಗ ಯಾವ ಮಗು ಬೇಕು ನಿನ್ನ ಮಗಳಿಗೆ? ನನಗೆ ಗಂಡು ಮಗು ಬೇಕು ನಮ್ಮ ಮಗಳಿಗೆ. ಗಂಡು ಮಗು ಆದರೆ ಖುಷಿ ನಿನಗೆ? ಗಂಡು ಮಗು ಆದ್ರೆ ಖುಷಿ, ಯಾಕಂದ್ರೆ ನಮ್ಗೆ ಸಾಲ ಆಡಂಗೆ ಹೆಣ್ಣು ಮಗಳು. ಗಂಡು ಮಗು ಯಾಕೆ ಬೇಕು? ಗಂಡು ಮಗು ಬೇಕು ನಮಗೆ. ಅದೇ ಯಾಕೆ ಬೇಕು ಕೇಳಬೇಕಲ್ಲ, ರೀಸನ್ ಬೇಕು. ಅದು ರೀಸನ್ ನಾನು ಹೇಳ್ತೀನಿ ಆಮೇಲೆ ನೆಕ್ಸ್ಟಲ್ಲಿ. ಒಟ್ಟ ಗಂಡು ಮಗು ಬೇಕು. ಹೆಣ್ಣು ಮಗು ಆಲ್ರೆಡಿ ಸಾನಿ ಅದ. ಇದ್ದಾಳೆ. ಸೊ ನೋಡಿದ್ರಲ್ಲ, ನಮ್ಮ ಮಾವಾಗ ಗಂಡು ಮಗು ಬೇಕಂತ. ಸೊ ಇವಾಗ ನಮ್ಮ ಅತ್ತಿನ ಕೇಳಂಬ್ರಿ, ಅಂದ್ರೆ ಅತ್ತಿ ಅಂದ್ರೆ ನಮ್ಮ ಅಕ್ಕ ಯಾವ ಮಗು ಬೇಕಂತ. ಹೇಳಂಗೆ ಯಾವ ಮಗು ಬೇಕು ನಿನಗೆ? ಒಂದು ಗಂಡು ಒಂದು ಹೆಣ್ಣು ಚೆನ್ನಾಗಿರುತ್ತಂತ ನಾವು ಅಭ್ಯಾಸ ಪಡ್ತೀವಿ, ಇಷ್ಟಪಡ್ತೀವಿ. ಇಷ್ಟಪಡ್ತೀವಿ. ಅಂದ್ರೆ ಯಾಕಂತ ಕೇಳೋ ನಮಗೂ 4 ಜನ ಹೆಣ್ಮಕ್ಳಲ್ಲ, ಅದಕ್ಕಾಗಿ ಪ್ರೀತಿಗೆ ನಾವು ಕೇಳೋದು ಗಂಡು ಮಕ್ಕಳು ಇದು ಬೇಕಂತ. ಹೌದು, ಅವ್ರ 4 ಜನ ಅದ್ರ ಅವ್ರಿಗೆ ಹೆಣ್ಮಕ್ಳು. ಒಂದು ಗಂಡು ಮಗು ಆದರೆ ಸಾಕಾಗುತ್ತೆ. ಇವಾಗ ಒಂದು ಹೆಣ್ಣು ಐತಿ, ಒಂದು ಗಂಡು ಬಂದ್ರೆ ಖುಷಿ ಆಗುತ್ತೆ ಅಂತ ಹೇಳಕತ್ತಿ. ಇವು ಗಂಡು ಮಗು ಯಾಕೆ ಬೇಕಂತ ಹೇಳ್ಬೇಕು. ಅದು ನೆಕ್ಸ್ಟ್ ಟೈಮ್ ಸುಮ್ಮನಿರ್ತಿಲ್ಲ, ಅದು ನಿನ್ನ ಅಭಿಪ್ರಾಯ, ಅದು ನಿಂದೇನು? ಯಾಕಂತ ಕೇಳೋ ಇವಾಗ ಗಂಡು ಮಕ್ಕಳು ಇದ್ರೇ ಖುಷಿ ಇರುತ್ತಾ, ತಂದಾಕಕ್ಕ ಬಂದಾಕಕ್ಕ ಏನೋ ಬಾ ಮಗು ಹೋಗ್ ಮಗು ಅಂತ ಪ್ರೀತಿ ಇರುತ್ತ. ಇವಾಗ ಆಲ್ರೆಡಿ ಇವಾಗ ಹೆಣ್ಣು ಮಗು ಒಂದು ಹೋದ್ರೂ ಒಂದು ಬರ್ತ ಅಂತ ಪ್ರೀತಿ ಇರುತ್ತೆ. ಅದೇ ಒಂದು ಹೆಣ್ಣು ಮಗು ಪ್ರೀತಿ ಎಲ್ಲ ನೋಡಿಬಿಟ್ಟಿವಿ. ಒಂದು ಗಂಡು ಮಗು ಆದ್ರೆ ಅದೇ ಗಂಡು ಮಗು ಬಂತಂದ್ರೆ ಖುಷಿ ಇರುತ್ತಾ, ನಮ್ಮ ಜೊತೆಗೆ ಇರ್ತಾನ ಅಂತ ನೀನು ಹೇಳಬೇಕು. ಸೊ ನೋಡಿದ್ರಲ್ಲ, ಇವಾಗ ನೆಕ್ಸ್ಟ್ ಬಂಕಿನ ಐತಿ ಮಾತಾಡ್ಬೇಕು. ಸೊ ಇವಾಗ ಮಮತಾನ್ ಕೇಳಂಬ್ರಿ, ನಿನಗೆ ಯಾವ್ದು ನಿನಗೆ ಯಾವ್ದು ಪಾಪ ಬೇಕಾ? ತಾನ ನೋಡು ಆಕೆ ಮಾತಾಡೋವಲ್ಲ. ಸೊ ಇವ್ರು ಇಬ್ಬರೇ ಅಭಿಪ್ರಾಯ ತಿಳ್ಕೊಂಡಿವಿ. ನೆಕ್ಸ್ಟ್ ನಾನು ಮಮತಾನ್ ಕೇಳ್ತೀನಿ,
ನಿನಗೆ ಯಾವ ಮಗು ಬೇಕು ಗಂಡದ ಹೆಣ್ಣ ನನಗಿಂತ ಈಗಿನ ಐಸ್ ಕೊಡ್ಸ ಮಾರು ಐಸ್ ಕ್ರೀಮ್ ಅಲ್ಲಿ ತಾತನಿಂದ ಐಸ್ ಕೊಡ್ತಾ ನಮ್ಮ ಸಾಣಿ ಐಸ್ ಅನ್ನಕ ಬಾ ಇಲ್ಲಿ ಬಾ ಹೋಗಂಬ ಒಂದು ನಿಮಿಷ ಐಸ್ ಕೊಡಿಸ್ಕೊಂಡು ಮಾತಾಡು. ಸೊ ಇವಾಗ ಅವ್ರ ಅಭಿಪ್ರಾಯ ಕೇಳೀವಿ. ನೆಕ್ಸ್ಟ್ ಇವಾಗ ನಾನು ಮಂಜನ್ನ ನಮ್ಮ ಫ್ರೆಂಡ್ ಅವ್ರ ವೈಫ್ನ ಕೇಳ್ತೀವಿ ಅಭಿಪ್ರಾಯ. ಬರ್ರಿ ನಡಿ ಆ ಕಡೆ ಹಿಡ್ಕ ಬಾ ಇಲ್ಲಿ ಈ ಕಡೆ ಬಾ ಮಂಜಿ ಈ ಕಡೆ ಕ್ಲಾರಿಟಿ ಬಾ ಹಿಡ್ಕ ಇಲ್ಲ ಹೋಗೋಣ ಆದ್ರೆ ಎಲ್ಲ ಹೋಗ ನೀನು ಬಾ ಈ ಕಡೆ ಬಾ ಎಲ್ಲೋರ 4 ಮಂದಿ ಎಲ್ಲರೂ ಬರೋದು ಸ್ಟಾರ್ಟ್ ಮಾಡ ಈ ಕಡೆ ಬಾ ಯಾವ ಇಲ್ಲಿ ಸಮಸ್ಯೆ ಇರ್ತದೆ ನಿಕ್ಕೆ ತೆಂಗ್ ಬಾ ಇನ್ನು ಸ್ವಲ್ಪ ಕೈ ತೆಗಿ ನೀನು ಈ ಕಡೆ ಅದು ಇಲ್ಲ ನಿಂಗೆ ಬಾ ನಾ ಹೇಳ್ತೀನಿ ಹಾಂ ಓಕೆ ಹಾಂ ಓಕೆ ಸ್ಟಾರ್ಟ್. ಹಾಂ ಸ್ಟಾರ್ಟ್. ಸೊ ಇವಾಗ ಏನಪ್ಪ ಅಂದ್ರೆ ಮತ್ತು ಗಂಡು ಮಗು ಬೇಕಾ ಹೆಣ್ಣು ಮಗು ಬೇಕಂತ ನನ್ನ ಫ್ರೆಂಡಿಗೆ ಕೇಳ್ತೀನಿ. ನನಗೆ ಯಾವ ಮಗು ಆದ್ರೆ ಖುಷಿ ಆಗುತ್ತೆ. ಗಂಡು ಮಗು ಆದರೆ ಖುಷಿ ಆಗುತ್ತೆ. ಖುಷಿ ಆಗುತ್ತೆ. ಇವಾಗ ಆರ್ತಿಗೆ ಹೆಣ್ಮಗಳು ಅವಳೆ, ಕೀರ್ತಿಗೆ ಬೇಕಲ್ಲ, ಹಾಗಾಗಿ ಗಂಡು ಮಗು ಅಂದರೆ ಇವಾಗ ಮಗ ಬೇಕೇ ಬೇಕಲ್ಲ. ಇನ್ನು ಖುಷಿ ಇವಾಗ ಆಚೆ ಒಂದೋದ್ರೆ ಮಗ ಒಬ್ಬ ಇರ್ತಾನೆ, ಎಲ್ಲೇ ಹೋದ್ರೂ ಹುಡ್ಕಾಡ್ಕೊಂಡು ಮನೆಗೆ ಬಂದೇ ಬರ್ತಾನೆ. ಹಾಗಾಗಿ ಗಂಡು ಮಗು ಅಂತ ಇದ್ದರೆ ಇದಾಗುತ್ತೆ. ಒಂದು ಗಂಡು ಮಗು ಹೆಣ್ಮಗು ಹೆಂಗಿದ್ರು ಕೀರ್ತಿಗೆ ಐತೆ, ಆರ್ತಿಗೆ ಒಂದು ಗಂಡು ಮಗು ಆದರೆ ಖುಷಿ. ಸೊ ಇವಾಗ ಒಂದು ಹೆಣ್ಣು ಮಗು ಐತೆ, ಒಂದು ಗಂಡು ಮಗು ಆದರೆ ಖುಷಿ ಆಗುತ್ತೆ ಅಂತ ಹೇಳ್ತಾನೆ. ಸೊ ನೆಕ್ಸ್ಟ್ ನಿಖಿತಿನ ಕೇಳೋಣ. ಈ ಕಡೆ ಇಲ್ಲಿ ಬಾ, ನೀನು ಮಾತಾಡೋ ಇಲ್ಲಿ ನಾನು ಮಾತಾಡ. ಈ ಕಡೆ ಬಾ ಮಾತಾಡು, ನೀನು ಮಾತಾಡು ಕೇಳ ಕೇಳು ನಾ ಹಿಡ್ಕೊಂಡು ನಾನು ಬೇಡ ಆಕೆ ಮಾತಾಡಲಾಗಿಲ್ಲ ಅವಳಿಂದ. ಸೊ ಇವಾಗ ಮಮತಾ ಕೇಳ್ತಾಳಂತ ನೋಡ್ರಿ. ಅಕ್ಕ ನಿಮ್ಗೆ ನನ್ಗೆ ಯಾವ ಮಗು ಆದ್ರೂ ಇಷ್ಟ ಆಗುತ್ತೆ? ಗಂಡಾದ್ರೂ ಸರಿನೇ ಹೆಣ್ಣಾದ್ರೂ ಸರಿನೇ. ಇವಾಗ ಹೆಣ್ಮಗು ಐತಲ್ಲ, ಅಂದ್ರೆ ಇದೇ ಮಗು ಇದ್ರೆ ಚಂದ ಅನ್ಸುತ್ತಾ ಏನು ಯಾವ್ದಾದ್ರು ಓಕೆ ಅನ್ಸುತ್ತಾ? ಯಾವ್ದಾದ್ರು ಓಕೆ, ಗಂಡು ಬಂದ್ರು ಗಂಡು ಬರುತ್ತೆ, ಇಲ್ಲ ಹೆಣ್ಣು ಬಂದ್ರು ಹೆಣ್ಣು ಬರುತ್ತೆ, ಎರಡು ಅಂದ್ರೆ ಅಕ್ಸೆಪ್ಟ್. ಯಾರು ಕಂಡು ಬರ್ತಾರ ಅಂತ ಹೇಳಕತ್ತಿ. ಯಾವ್ದು ಇವಾಗ ಗೊತ್ತಾ, ಇವಾಗ ಗಂಡು ಬರುತ್ತೆ ಹೆಣ್ಣು ಬರುತ್ತೆ ಅಂತ ಮತ್ತೆ ಹೌದು ಗೊತ್ತಿರಲ್ಲ, ಯಾವ್ದು ಬಂದ್ರೂ ಖುಷಿನೇ. ಸೊ ಬರ್ರಿ ಮುಗೀತಿ. ಖುಷಿ ಇಲ್ಲ, ಹೆಣ್ಣಿದೆ. ಹಾಂ ಇವತ್ತಿನ ಹೆಣ್ಣು ಬಂತಂದ್ರೆ ಅವಾಗ ಏನು ಮಾಡೋದು? ಹಾಂ ನನ್ನ ಗಂಡು ಮಗದ ಖುಷಿ. ನಾನು ಇನ್ನೊಂದ್ಸರಿ ಗಂಡು ಮಗು ಬರುತ್ತೆ ಅಷ್ಟೇ, ಹೆಣ್ಣು ಮಗು ಇವಾಗ ನನಗೆ ಗಂಡಸು ಮಗ ಇಲ್ಲ, ಆಮೇಲೆ ಅವ್ರಿಗೆ ಗಂಡಸು ಮಗ ಅದ, ನನಗೆ ಖುಷಿ ಇರ್ತೀನಿ ನಾನು. ಸೊ ನೋಡಿದ್ರಲ್ಲ, ಒಬ್ಬೊಬ್ರದ್ದು ಒಬ್ಬೊಬ್ಬ ಅಭಿಪ್ರಾಯ ಹೇಳಿದ್ರು. ನಿನ್ನ ಅಭಿಪ್ರಾಯ ಹೇಳಿಲ್ಲ. ನನ್ನ ಅಭಿಪ್ರಾಯ ಏನು ಹೇಳ್ಬೇಕು, ಇವಾಗ ಎಕ್ಸ್ಪೆಕ್ಟ್ ಮಾಡಬಾರ್ದು. ನಾನು ಎಕ್ಸ್ಪೆಕ್ಟ್ ಮಾಡಲ್ಲ, ನಿಮ್ಗೇನೇ ಹೇಳಲ್ಲ ನಾನು. ಯಾಕಂದ್ರೆ ನಾನು ಜಾಸ್ತಿ ಎಕ್ಸ್ಪೆಕ್ಟ್ ಇಟ್ಕೊಳಲ್ಲ. ನಾನು ಇಟ್ಕೊಂಡ್ಮೇಲೆ ಅದು ನಾನು ಮನುಷ್ಯನಾಗ ಇರುತ್ತೆ, ಅದು ಮನುಷ್ಯನಾಗ ಇದ್ದಿದ್ದೇ ಆಗುತ್ತಾ. ನಾನು ಹೇಳೋಕ್ಕೆ ಇಷ್ಟ ಆಗಲ್ಲ ನನಗೆ. ನೋಡೋಣ, ಹೇಳ್ತೀನಿ ಯಾವುದಾದ್ರೂ ಲಾಗಲ್ಲಿ ಮಾತು ಲಾಗಲ್ಲಿ ನಾನು ಹೇಳ್ತೀನಿ ಅಂತ. ಅದೇ ಮಾತು ನಾ ನೆಕ್ಸ್ಟ್ ಟೈಮಲ್ಲಿ ಹೇಳ್ತೀನಿ ಅಂತ ಹೇಳಿದೆ ನಾನು. ನನ್ನ ಗಂಡು ಒಪ್ಕೊಂಡಿದೆ, ಅದೇನಾಗುತ್ತೆ ಅಂತ ಹೇಳಿದ್ದೀನಿ ನಾನು ನೆಕ್ಸ್ಟ್ ಟೈಮಲ್ಲಿ ಹೇಳ್ತೀನಿ ಅಂದೆ. ಸೊ ಬರ್ರಿ, ಇವಾಗ ಎಲ್ಲರ ಅಭಿಪ್ರಾಯ ತಿಳ್ಕೊಂಡಿವಿ, ಎಲ್ಲರೂ ಹೊರಗೆ ಹೊಂಟಿವಿ, ಹೋಗಿ ಬರೋಣ. ಮತ್ತು ನಿನ್ನ ಇಬ್ಬರು ಅದಾರ, ಭೀಮಾ ಮತ್ತು ದ್ರೌಪದಿ ಅಂತ. ಅವರಿಬ್ಬರು ಅಭಿಪ್ರಾಯ ಕೇಳ್ಬೇಕು. ಅವ್ರು ಊರಿಗೆ ಹೋಗ್ಯಾರ, ಬಂದಮೇಲೆ ಕೇಳ್ಬಿಟ್ಟು ನಿಮಗೆ ತಿಳಿಸ್ತೀವಿ ಏನಂತ. ಬರ್ರಿ ಹೋಗೋಣ. ಸೊ ಫೈನಲಿ ಮಮತಾಗ ಚೆಕಪ್ ಮಾಡಿಸಿದ್ದೆ, ಆಯಿತು. ಹೋಗ್ಬೇಕು ಇವಾಗ. ಎಲ್ಲಿ ಕೊಡ್ತಾರೆ? ಇಲ್ಲೇನು ಹಾಸ್ಪಿಟ್ಲಿಗೆ ಬಂದು ಅದು ಇರಮ್ಮಗಳೇ ಥೈರಾಯ್ಡ್ ಅವನ್ನೆಲ್ಲ ಅಲ್ಲೇ ಚೆಕ್ ಮಾಡಿಸ್ಕೊಂಡು ಬಂದಿದ್ದೀವಿ ನಾವು ಆಲ್ರೆಡಿ. ಇಲ್ಲಿ ಏನಕ್ಕಂದ್ರೆ ಚೆಕಪ್ಪು ಎಲ್ಲ ಕರೆಕ್ಟ್ ಆಗಿದೆಯಾ ಇಲ್ವಾ, ಏನಾದರೂ ಬ್ಲಡ್ ಕಮ್ಮಿ ಇದೆಯಾ ಅಂತ ಚೆಕ್ ಮಾಡ್ಸೋಕ್ಕೆ ಬಂದಿದ್ದು. ಎಲ್ಲ ಪರ್ಫೆಕ್ಟ್ ಆಗಿದೆ. ಮಂತನ ಡೆಲಿವರಿ ನಿನ್ನ 1.5 ತಿಂಗಳನ 1 ತಿಂಗಳ ಬರುತ್ತಾ, ಹೋಗ್ಬೇಕು ಚೆಕ್ ಮಾಡಿಸ್ಬೇಕು. ಇದೆಲ್ಲ ನಾರ್ಮಲ್ ಐತಂತ. ಏ ಬುಡ್ಡಿ ಹೈ
ಬುಡ್ಡಿ ಸಣ್ಣವ ಕುಂತಲ್ಲ ನೋಡ್ರಿ. ಬಂದು ನೋಡ್ರಿ ಮಮತು ಚೆಕಪ್ ಮಾಡಿಸಿ ಅಂತ. ಏನು ಅಲ್ಲ ಗಂಡು ಮಗನೇ ಆಗೋದು ನೆಕ್ಸ್ಟ್ ನನಗೆ ಬಂದು ಹೇಳ್ಬೇಕು. ಗಂಡು ಮಗನೇ ಆಗದ ನೆಕ್ಸ್ಟ್ ನನಗೆ ಬಂದು ಹೇಳ್ರಿ, ನಾನು ಇರಲ್ಲ ಇಲ್ಲಿ ಹೇಳಿ ಹೋಗ್ರಿ ಡಾಕ್ಟ್ರ. ಸಿಸ್ಟರ್ ಬರ್ರಿ. ಸೋಷಿಯಲ್ ಮೀಡಿಯಾದಾಗ ಸ್ಟೋರಿ ಯೂಟ್ಯೂಬ್ನಾಗ ಹೇಳ್ತೀವಿ ಅಂತ ಹೇಳಿ ಅದನ್ನ ನೋಡ್ಬಿಡ. ಅಜ್ಜಿ ಬರ್ಬೇಕಲ್ಲ ಹಂಗಾಗಿ ಚೆಕಪ್. ಮತ್ತೆ ಬರಲೇಬೇಕು. ಅದಕ್ಕೆ ನಾನು ಅಂದೆ ಮತ್ತೆ ಇಲ್ಲಿಗೆ ಬರ್ತೀವಲ್ಲ ಮಗು ಆದ್ಮೇಲೆ ಅಂತಂದೆ. ಅದಕ್ಕೆ ನಗಕತ್ತಿ. ಬಾಸನ ಬಾ. ಚಪ್ಪಲು ಚಪ್ಪಲ್ ಎಲ್ಲ ಹಾಕಿವು. ನೀನು ಚಪ್ಪಲ್ ಹಾಕಿವ ನೋಡ್ರಿ. ಅವರು ನಮಗೆ ಗೊತ್ತಿರೋರು ಸಿಸ್ಟರ್ ಗಂಡು ಮಗು ಆದ್ರೆ ಬಂದು ನಮಗೆ ಹೇಳ್ರಿ ಅಂತ ಹೇಳ್ಯಾರಂತ. ಬಾ ಮಗಳೇ ಒಮ್ಮ ಬಾ ನೋಡ್ರಿ. ಈಗ ಏ ಬಾರಿ ಜಲ್ದಿ. ಹಾಂ. ಸೊ ಏನೇನಂದ್ರಮ್ಮ ಡಾಕ್ಟ್ರ್ ಏನಂದ್ರೆ ಅದೇ ಇನ್ನೊಂದು ಸ್ಕ್ಯಾನಿಂಗ್ ಐತೆ, ಲಾಸ್ಟ್ ಸ್ಕ್ಯಾನಿಂಗ್ ಅದನ್ನು ಮಾಡಿಸ್ಕೊಂಡ್ರಿ. ಇನ್ನೊಂದು ಸ್ಕ್ಯಾನ್ ಐತೆ ಅದೊಂದು ಮಾಡ್ಸ್ಕೊಂಬಿಡ್ರಿ. ಸತಿಗೆ ಬರ್ಕೊಡ್ತಾರೆ ಸ್ಕ್ಯಾನಿಂಗ್. ಹಾಂ. ಇನ್ನೊಂದು ಸ್ಕ್ಯಾನಿಂಗ್ ಐತಿ ಮಮತಂದು. ಆ ಸ್ಕ್ಯಾನಿಂಗ್ ಒಂದು ಮುಗಿಸ್ಕೊಂಬಿಟ್ರೆ ಮತ್ತೆ ಸ್ಕ್ಯಾನಿಂಗ್ ಮಾಡೋ ಅವಶ್ಯಕತೆನೇ ಇರೋಲ್ಲ. ಏನು ಸ್ಕ್ಯಾನಿಂಗ್ ಮಾಡ್ಸ್ಕೊಂಡ್ಬಿಟ್ರೆ ಡೆಲಿವರಿದು ಅಷ್ಟೇ. ಮತ್ತೇನಿರಲ್ಲ, ಸ್ಕ್ಯಾನಿಂಗ್ ಮಾಡಿಸೋ ಅವಶ್ಯಕತೆನೇ ಇರಲ್ಲ. ನೋಡಿ ಲಾಸ್ಟ್ ಸ್ಕ್ಯಾನಿಂಗ್ ಮಾಡಿಸ್ಬೇಕು. ಸೊ ಬರ್ರಿ ಹೋಗಮ್ರಿ. ನಾನು ಎಲ್ಲಿ ಬ್ಲಡ್ ಕಮ್ಮಿ ಅದ ಅದು ಕಮ್ಮಿ ಅದ ಅಂತಾರ. ನಾನು ಹಂಗೆ ಅನ್ಕೊಂಡಿದ್ನೆ. ಪರವಾಗಿಲ್ಲ, ಎಲ್ಲ ನಾರ್ಮಲ್ ಐತೆ ಅಂತಂದ್ರೆ ಅದು ಟ್ಯಾಬ್ಲೆಟ್ ತಗೋಕತ್ತಲ್ಲ ಅದ್ರ ಸಲಗೇನು ಅಲ್ಲಿ ಕೊಟ್ಟಿದ್ದು ಅಲ್ಲ. ಬ್ಲಡ್ ನಮ್ಮೂರ. ಹಾಂ. ಸೊ ಬರ್ರಿ ಇವಾಗ ಮಮತಾಗ ಏನು ಪ್ರಾಬ್ಲಮ್ ಇಲ್ಲ ಅಂತ ನಾನು ಹಂಗೆ ಅನ್ಕೊಂಡಿದ್ದೆ. ಬ್ಲಡ್ ಕಮ್ಮಿ ಐತೆ ಅಂತ ಹೇಳಿದ್ರು ಫಸ್ಟ್ ಅವಾಗ. ಇವಾಗೆಲ್ಲ ನಾರ್ಮಲ್ ಬಂದೈತೆ. ಹಾಂ, ತೂಕನೂ ಕರೆಕ್ಟ್ ಐತಿ. ತೂಕ ಎಷ್ಟು KG ಐತೆ ಹೇಳಿ ಪಾಪದು? ಪಾಪದು ಎಷ್ಟು KG ಅಂತ ಕೇಳಿಲ್ಲ. ಬಂದಾರ ನಿನ್ನೆ ರಾತ್ರಿ ಬಂದಾರ. ನಿನ್ನೆ ರಾತ್ರಿ ಬಂದಾರ. ಸೊ ಇವತ್ತು ಕೇಳಕತ್ತೀವಿ ಅಭಿಪ್ರಾಯ. ಭೀಮಾ ಎಲ್ಲ ಕೆಲ್ಸಕ್ಕೆ ಹೋಗ್ಯಾನ. ದ್ರೌಪದಿನ ಕೇಳ್ಬೇಕು ಇವಾಗ. ಅಲ್ಲೇ ಕುಂದ್ರು ಕೇಳ ಏನು ಅಭಿಪ್ರಾಯ ಕೇಳ್ಬೇಕು. ಈಗ ಏನು ಕೇಳ್ತಾರ ನಂಗೆ. ನನಗೆ ಯಾವ ಮಗ ಆದ್ರೆ ಚಂದ ಅನ್ಸುತ್ತವ. ಇವಾಗಂತೂ ಸದ್ಯಕ್ಕೆ ಹೆಣ್ಣು ಆದ, ಗಂಡ ಆದ್ರೆ ಚಂದ. ಗಂಡ ಆದ್ರೆ ಚಂದ. ಗಂಡ ಎದಕ್ಕೆ ಬೇಕಾ, ಎದಕ್ಕೆ ಆಗ್ಬೇಕು? ಯಾವ್ದಕ್ಕೆ ಅಂದ್ರೆ ಒಂದು ಹೆಣ್ಣು ಒಂದು ಗಂಡು ಇದ್ರೆ ಚಂದ ಅನ್ಸುತ್ತೆ. ಹಾಂ ಆಂಟಿಗೊಮ್ಮೆ ಪ್ರೀತಿ ಇರ್ತೈತಿ. ಹಾಂ ಹೆಣ್ಣು ಆಗೈತಲ್ಲ, ಗಂಡು ಒಂದು ಇದ್ರೆ ಚಂದ ಆಗುತ್ತೆ. ಹಾಂ ಅನ್ಸಲ್ಲ ಅವಾಗ ಇದನ್ನೇ ಇರ್ಬೇಕು, ಇದನ್ನೇ ಇದ್ದಿದ್ರೆ ಚಂದ ಇರ್ತೈತಲ್ಲ ಅಂತ ಅನ್ಸ್ಬಾರ್ದು. ಎರಡು ಅದು ಒಂದು ಇದ್ರೆ ಚಂದ ಅಂತ. ಸೊ ಇವಾಗ ದ್ರೌಪದಿಗೆ ಗಂಡ ಆದ್ರೆ ಚಲೋ ಆಗತ್ತೆ ಅಂತ ಹೇಳಕತ್ತಲ್ಲ. ನೆಕ್ಸ್ಟ್ ಇವಾಗ ನಮ್ಮದು ಮಮತಾಂದು ಅಭಿಪ್ರಾಯನ ಹೇಳಿಲ್ಲ ನಾವಿಬ್ರು. ಎಲ್ಲರೂ ಕೇಳ್ಬಿಟ್ಟು ಹೇಳಮ್ಮ ಅಂತ ನಾವು ಸುಮ್ಮನೆ ಆಗಿದ್ದೀವಿ. ಮಮತಾನ ಕೇಳತ್ನ ನೀನ್ ಹೇಳ ಫಸ್ಟ್ ನೀನು ಹೇಳ್ಬೇಕು. ನಿಮ್ಮಿಬ್ರು ಆಸೆ ಇದ್ದಿದ್ದು ಮೊದಲು ಹೆಣ್ಣು ಆಗ್ಬೇಕಂತ. ಹೆಣ್ಣು ಆಗ್ಯದ, ಆಗೈತೆ. ಫಸ್ಟ್ ನಮಗೆ ಹೆಣ್ಣು ಆಗ್ಬೇಕಂಬುದು ಭಾಳ ಇತ್ತು. ಹೆಣ್ಣು ಆತು. ಇವಾಗ ಮಮತಾನ ಕೇಳ್ತ. ಇವಾಗ ನನಗೇನೆ ಗಂಡ ಆಗ್ಬೇಕಂತ ಆಸೆ. ಯಾಕಂದ್ರೆ ನನಗೆ ಯಾರು ಅಣ್ಣ ತಮ್ಮ ಇಲ್ಲಲ್ಲ. ಅದ್ರ ಸಲಕ್ಕೆ ಒಂದ್ ಗಂಡ ಆದ್ರೆ ನಮ್ ಸಾನ್ವಿ ಕೊರತೆನೇ ಇರಲ್ಲ. ಅಣ್ಣ ಇಲ್ಲ ತಮ್ಮ ಇಲ್ಲ ಅಂತೇಳಿ. ಹಬ್ಬ. ಅದಕ್ಕೆ ಗಂಡ ಆಗ್ಬೇಕು ಅಂತ. ಹಾಂ. ಸೊ ಇವಾಗ ಅನಿಲ ಬಂದಿದ್ದಾನೆ, ಭೀಮಾ ಅವ್ರ ತಮ್ಮ. ಅವನು ಇವತ್ತು ಯಾಕೋ ಬಲೆಟ ಫ್ರೀಯಾಗಿ ಬಂದ್ಬಿಟ್ಟಾನ ಮನೆಗೆ. ಆತನೊಂದು ಮಾತು ಕೇಳಮ್ರಿ. ಬಾಬಾ ಜಲ್ದಿ ಬಾ, ಫೋನ್ ಸ್ವಿಚ್ ಆಫ್ ಆಗುತ್ತೆ, ಚಾರ್ಜ್ ಇಲ್ಲ. ಹಾಂ ಕೇಳ. ಈ ಕಡೆ ಸರಿ ಇದೆ ಸರಿ. ಸ್ವಲ್ಪ ಸ್ವಲ್ಪ ಆದ್ರೆ ಚಂದ ಅನ್ಸುತ್ತಪ್ಪ ನನಗೆ. ಗಂಡು ಮಗ ಅಂದ್ರೆ ಚಲೋ. ಯಾಕಂದ್ರೆ ಫಸ್ಟ್ ಹೆಣ್ಣು ಆಗೈತಲ್ಲ, ಎರಡು ಹೆಣ್ಣಾದ್ರೆ ಸ್ವಲ್ಪ ಇದಾಗಲ್ಲ. ಒಂದು ಹೆಣ್ಣು ಒಂದು ಗಂಡಿದ್ರೆ ಚಲೋ. ಸೊ ನೋಡ್ರಿ ಅನಿಲ್ದ ಅಭಿಪ್ರಾಯ ಕೂಡ ಗಂಡು ಮಗು ಆದ್ರೆ ಚಲೋ ಆಗತ್ತ. ಇವಾಗ ಸಾನಿ ಹೆಣ್ಣು ಮಗು ಅದಾಳ, ಗಂಡ ಆದ್ರೆ ಅಂತ ಬೇಸಾಗತ್ತ ಅಂತ ಹೇಳಾಗತ್ತ. ಹೌದು, ಎಲ್ಲರಿಗೂ ಕೇಳಿ ಸಾನಿಗೆ ಕೇಳಿಲ್ಲ. ಸಾನ ಏಯ್ ಏ ಸಾನ ತಮ್ಮ ಬೇಕಾ ಪಾಪ? ಯಾವ್ದು ಬೇಕು ಪಾಪ? ಆಕೆನ ಕಾಲ್ ತಮ್ಮ ತಮ್ಮ ತಮ್ಮ
ತಮ್ಮ ಬೇಕು ಯಾರು ಬೇಕು ಸಣ್ಣ ಇಲ್ಲ ಗೊತ್ತಾಗಲ್ಲ. ಸೊ ಬರ್ರಿ, ನಿಂದೇನು ಅಭಿಪ್ರಾಯ? ನಿಂಗೆ ನಂದು ಹೇಳಿನಪ್ಪ, ನಿಂದೆ ಅರ್ಥ. ಗಂಡು ಮಗ ಆದ್ರೆ ನಿನಗೆ ಇಷ್ಟ ಅಲ್ಲ? ನನಗೆ ಇಷ್ಟ ಅಪ್ಪ. ನಾನು ಏಕೆಂತ ಬಿಡಿಲ್ಲೇ ಯಾಕೆಂತ. ಸೊ ನೋಡ್ರಿ, ನನಗೂ ಗಂಡು ಮಗ ಆದ್ರೇ ಇಷ್ಟ. ಯಾಕಂದ್ರೆ ಫಸ್ಟ್ ನಮಗೆ ಹೆಣ್ಣು ಬೇಕಂತಂದು ಭಾಳ ಇತ್ತು ನಮ್ಗೆ. ಗಂಡು ಆಗ್ಬಾರ್ದು, ಹೆಣ್ಣಾಗಿ ಹುಟ್ಟಿದ್ರೆ ಭಾಳ ಖುಷಿ ಆಗುತ್ತೆ. ಹೆಣ್ಣನ್ನೇ ಎಕ್ಸ್ಪೆಕ್ಟ್ ಮಾಡಕತ್ತಿದ್ವಿ ನಾವಿಬ್ಬರು. ಹೆಣ್ಣು ಹುಟ್ಟಿತ್ತು, ಇವಾಗ ಅದ್ರ ಜೊತೆಗೆ ಗಂಡು ಹುಟ್ರೆ ಏನೋ ಚಲೋ ಆಗುತ್ತೆ. ಆಮೇಲೆ ಯೋಚನೆ ಮಾಡೋದು ಇರಲ್ಲ ತಲೆಯಾಗ, ಒಂದು ಗಂಡು ಇರ್ಬೇಕಾಗಿತ್ತಲ್ಲ ಅಂತ ಅನಿಸ್ಬಾರ್ದು. ಅದಕ್ಕೆ ಇವಾಗ ಗಂಡು ಹುಟ್ರೆ ಬೇಸಾಗುತ್ತೆ. ಸಾನಿ ಜೊತೆ ಕೂಡ ಸಾನಿವಿ ಮದುವೆಯಾಗಿ ಹೋದ್ರೆ ಕೂಡ ಮನೆಗೆ ಒಂದು ಗಂಡು ಮಗ ಅದಾನ ಅಂತಂದು ಸ್ವಲ್ಪ ಖುಷಿ ಇರುತ್ತೆ. ಒಬ್ಬನೊಂದು ಪ್ರೀತಿ ಕಳ್ಕೊಂತೀವಿ, ಆದ್ರೆ ಮದುವೆ ಅದು ಹೋದ್ಮೇಲೆ ಸಾನಿವಿ ಒಂದು ಪ್ರೀತಿ ಆದ್ರೆ ಮನೆಗಿದ್ದಂಗೆ ಒಂದು ಖುಷಿ ಅದ ಒಂದು. ಸಾನಿವಿ ಮುಂದಕ್ಕೆ ಹೋಗೇ ಹೋಗ್ತಾಳೆ, ಇನ್ನೊಬ್ಬಕ್ಕೆ ಬಂದೇ ಬರ್ತಾಳೆ. ಅದಕ್ಕೆ ಮಗ ಇದ್ರೆ ಮಾತ್ರ ಅಲ್ಲ ಬರೋಕ್ಕದು. ಸೊ ನಮಗೆ ಇಷ್ಟು ಹೇಳ್ತೀನಿ, ಇಷ್ಟು ಹೇಳಿ ಈ ಲಾಗ್ನ ಇಲ್ಲಿಗೆ ಎಂಡು ಮಾಡ್ತೀನಿ.